ಸನ್ಯಾಸಿಗಳಿಗೂ ಕೂಡ ಸನ್ಯಾಸಿ ಅಂತಂದ್ರೆ ನಿಜವಾದ ಅರ್ಥದಲ್ಲಿ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು. ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ನನಗೆ, ಬೇಕು ಬೇಕು ಅನ್ನೋನು ಯಾವತ್ತೂ ಬಡವ, ಬೇಡ ಬೇಡ ಅಂದೋನು ನಿಜವಾದ ಅರ್ಥದಲ್ಲಿ ಸಾಹುಕಾರ ಅಂತ. ಪೂಜ್ಯ ಸ್ವಾಮೀಜಿಗಳ ಜೀವನ ಎಲ್ಲವನ್ನ ಬೇಡ ಅಂದಿದ್ದೇ ಅವರ ಜೀವನ. ಯಾವುದು ಬೇಡ ಅಂತಾನೆ ಅವ್ರ ಜೀವನ ಮಾಡಿದ್ರು. ಹೋಗಬೇಕಾದ್ರೂ ಕೂಡ ಬಯಲಲ್ಲಿ ಹೋದ್ರು. ನನಗೊಂದು ಸ್ಥಾವರವೂ ಬೇಡ, ನನಗೊಂದು ನೆನಪಿಟ್ಕೊಳ್ಳಿಕ್ಕೆ ಒಂದು ಎಂಥ ಜೀವನ ಇದು. ಬದುಕಿದ್ದಾಗ ಹಾಕಂತ ಅಂಗಿಯಲ್ಲಿ ಜೇಬು ಕೂಡ ಇರಲಿಲ್ಲ. ಸನ್ಯಾಸಿಗಳಿಗೂ ಕೂಡ ಆದರ್ಶ ಸಂತನಾಗಿ, ಶತಮಾನ ಕಂಡಂಥ ಆದರ್ಶ ಸಂತರಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಜೀವನವನ್ನು ಮಾಡಿದ್ರು. ದಾರ್ಶನಿಕ ಕವಿ ಕೆ.ಸಿ. ಶಿವಪ್ಪನವರು ಒಂದು 4 ಸಾಲು ಬರೀತಾರೆ ಅವ್ರ ಬಗ್ಗೆ. ಬಂದಿತ್ತ ಮೆರೆಯದೆಯೇ, ಬಂದಿತ್ತ ಮೆರೆಯದೆಯೇ, ಮೆರಿಲೇ ಇಲ್ಲ, ಮೆರಿಲೇ ಇಲ್ಲ. ಎಷ್ಟೋ ಸತಿ ನಾವ್ ಏನೂ ಆಗಿರೋದಿಲ್ಲ ಜೀವನದಲ್ಲಿ, ಏನೇನೂ ಆಗಿರೋದಿಲ್ಲ, ಎಂತ ಅಹಂಕಾರ ಬಂದಿರತ್ ನಮಗೆ. ಕೆಲವು ಸತಿ ನಾವು ನೋಡ್ತಿರ್ತೀವಿ ಟಿವಿಲಿ, ಪೇಪರ್ನಲ್ಲಿ, ಹೈವೇಲಿ ಹೋಗ್ಬೇಕಾದ್ರೆ ಈ ಕಾರ್ ನಿಲ್ಸಿ ಟೋಲ್ ಕೇಳ್ತಾರೆ. ಈ ರಸ್ತೆ ಯೂಸ್ ಮಾಡೋಕ್ಕಿಂತ ಮುಂಚೆ 40 ರೂಪಾಯಿ ಟಿಕೆಟ್ ತಗೊಳ್ಳಿ ಅಂತ. ಏನೂ ಆಗಿರೋದಿಲ್ಲವ, ಆದ್ರೆ ಕಾರಿಗೆ ಮಾತ್ರ ದೊಡ್ಡದಾಗ ಒಂದು ಬೋರ್ಡ್ ಹಾಕೊಂಡಿರ್ತಾನೆ, ಅಧ್ಯಕ್ಷ ಅಂತ. ಎಲ್ಲಿಗೆ ಅಧ್ಯಕ್ಷ ಅಪ್ಪ ನೀನು? ಅವ್ರದೇ ಒಂದು ಲೆಟರೇಟ್ ಆರ್ಗನೈಸೇಷನ್. ಆದ್ರೆ ಟೋಲ್ ಹತ್ರ ಹೋಗಿ ನಿಲ್ಸಿದ್ರೆ ನನಗೆ ಕೇಳ್ತೀಯ ನೀನು ಅಂತ. ಅಹಂಕಾರ, ಏನೂ ಆಗಿರೋಲ್ಲ ಅಹಂಕಾರ. 4 ಲೈನ್ ಇಂಗ್ಲಿಷ್ ನಲ್ಲೋ ಮತ್ತೊಂದ್ರಲ್ಲೋ ಮಾತನಾಡಕ್ ಬರುತ್ತೆ, ಒಂದ್ 4 ಕಾಸು ಸಂಪಾದನೆ ಮಾಡಿರ್ತೀವಿ, ಅಷ್ಟಕ್ಕೇನೇನೆ ಅಹಂಕಾರ. ಯಾವುದೋ ರಾಜಕಾರಣದಲ್ಲೋ ಎಲ್ಲೋ ಒಂದು ಅವಕಾಶ ಸಿಗುತ್ತೆ, 4 ಜನ ಬಂದು ಸೆಲ್ಫಿ ತಗೊಳ್ತಾರೆ, ಮಾತನಾಡಿಸ್ತಾರೆ, ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ನಲ್ಲೋ ನೀವು ಹಾಕೋ ವಿಡಿಯೋಗೆ 4 ಸತಿ ಲೈಕ್ ಮಾಡ್ತಾರೆ, ಅಷ್ಟಕ್ಕೆ ನಾನು ಸೆಲೆಬ್ರಿಟಿ ಆಗೋದೆ ಅಂತ. ಪೂಜ್ಯ ಸ್ವಾಮೀಜಿಗಳು ಬೆಳಗ್ಗೆ 6 ಗಂಟೆಗೆ ಅವರು ಪ್ರವಚನ ಅಂತಂದ್ರೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಜನ 2 ತಾಸು 3 ತಾಸು ದೂರದಿಂದ ಬಂದು 10,000 ಜನ ಸ್ವಾಮೀಜಿಗಳ ಮಾತನ್ನು ಕೇಳಲಿಕ್ಕೆ ಬರ್ತಿದ್ರು. ಅವರಂತ ದೊಡ್ಡ ಸೆಲೆಬ್ರಿಟಿ ಯಾರೂ ಇರ್ತಿರ್ಲಿಲ್ಲ. ಆದ್ರೆ ಅಹಂಕಾರ ಅನ್ನೋದು ಅವರ ಇಡೀ ಜೀವನದಲ್ಲಿ ಅವರ ಹತ್ರ ಸುಳಿಲೇ ಇಲ್ಲ. ಬಂದಿತ್ತ ಮೆರೆಯದೆ, ನಡೆದು ಮೌನದಿ ಮೆಲ್ಲ, ಅವ್ರ ಮಾತು ಮೆಲ್ಲ, ಓಡಾಟ ಮೆಲ್ಲ. ನಾನು ಎಷ್ಟೋ ಸತಿ ಯೂಟ್ಯೂಬ್ನಲ್ಲಿ ಅವ್ರ ಭಾಷಣಗಳು ಕೇಳಬೇಕಾದ್ರೆ 1.5x ಸ್ಪೀಡ್ ಜಾಸ್ತಿ ಮಾಡಿ ಕೇಳ್ತಿರ್ತೀನಿ. ಸ್ವಲ್ಪ ಬೇಗ ಕೇಳ್ಬೋದು ಸ್ವಾಮೀಜಿಗಳ ಮಾತು ಅಂತ. ಮಾತು ಮೆಲ್ಲ. ವೀಕ್ಷಿಸುತ್ತ ಹೂಬನವ ಚಲಿಸಿದವರು ಇವರು, ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡರಿವರು. ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು. ತೃಪ್ತಿ ಯಾವ್ದ್ರಲ್ಲಿ ಕಂಡಿದ್ದು? ಅರಿವು ದಾಸೋಹದಲ್ಲಿ, ಅದರಲ್ಲೇ ತೃಪ್ತಿ ಕಂಡ್ರು. ಇವರೇ ಸಿದ್ದೇಶ್ವರರೋ ಮುದ್ದುರಾಮ ಅಂತ ಹೇಳಿ ದಾರ್ಶನಿಕ ಕವಿ ಕೆ.ಸಿ. ಶಿವಪ್ಪನವರು ಪೂಜ್ಯ ಸ್ವಾಮೀಜಿಗಳ ಬಗ್ಗೆ 4 ಸಾಲಿನಲ್ಲಿ ಬರೀತಾರೆ.